ನಮಸ್ಕಾರ ವೀಕ್ಷಕರೇ. ರಕ್ಷಾಬಂಧನವನ್ನ ಅನೇಕ ಹೆಸರುಗಳಿಂದಲೂ ಕರೀತಾರೆ. ನಾನಾ ವಿಧದಲ್ಲಿ ಈ ದಿನವನ್ನ ಆಚರಣೆ ಮಾಡುವಂತಹ ರೂಢಿಯೂ ಇದೆ. ಪೌರಾಣಿಕವಾಗಿ ಕಥೆಗಳಿವೆ, ಹಾಗೆಯೇ ಐತಿಹಾಸಿಕ ಹಿನ್ನೆಲೆಗಳೂ ಇದೆ. ಜೊತೆಗೆ ರಾಷ್ಟ್ರೀಯ ಚಿಂತನೆಯಲ್ಲಿಯೂ ಕೂಡ ರಕ್ಷಾಬಂಧನ ಈ ಹಬ್ಬ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದೆ. ಆ ಒಂದು ಚರ್ಚೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ. ಚರ್ಚೆಯಲ್ಲಿ ನಾನು ಮಂಜರಿ ಹೊಂಬಾಳಿ ಇರ್ತೀನಿ. ನಮ್ಮ ಜೊತೆಗೆ ರಾಷ್ಟ್ರೀಯ ಚಿಂತಕರು, ಸಮಾಜ ಸೇವಕರು ರಾಜೇಂದ್ರ ಪ್ರಸಾದ್ ಅವರು ನಮ್ಮೊಟ್ಟಿಗಿರ್ತಾರೆ. ಈ ಚರ್ಚೆಯನ್ನ ಮೊದಲನೇದಾಗಿ ಅವರಿಂದನೇ ನಾನು ಆರಂಭ ಮಾಡ್ತೀನಿ. ಪ್ರಸಾದ್ ಜಿ, ರಕ್ಷಾಬಂಧನ ಅಂದ್ರೆ ನಮಗೆ ಮೊದಲನೇದಾಗಿ ನೆನಪಾಗೋದು ಇದೊಂದು ಅಣ್ಣ ತಂಗಿಯರ ಹಬ್ಬ ಅಂತ. ಆದ್ರೆ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ರಕ್ಷಾಬಂಧನ ಏನು? ಖಂಡಿತವಾಗ್ಲೂ ನಾವು ಈ ಭಾರತದಲ್ಲಿ ಹುಟ್ಟಿದ್ದೇವೆ ಅಂತಂದ್ರೆ ನಾವೆಲ್ಲರೂ ಒಂದು ರೀತಿ ಪುಣ್ಯವಂತರು ಅಂತೇಳಿ ಹೇಳ್ಬೋದು. ಈ ದೇಶಕ್ಕೆ ಕೆಲವರು ಹೇಳ್ತಾರೆ ಸುಮಾರು 10,000 ವರ್ಷಗಳ ಇತಿಹಾಸ ಇದೆ ಅಂತ, ಇನ್ನು ಕೆಲವರು 20-25,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ನಾವು 10,000 ವರ್ಷಗಳ ಇತಿಹಾಸ ಅಂತ ಅನ್ಕೊಂಡ್ರೂ ಕೂಡ ಈ ದೇಶದ ಮೇಲೆ ಅದು ಎಷ್ಟು ದಾಳಿಗಳಾದವು. ಗ್ರೀಕರು ಬಂದರು, ಶಕರು ಬಂದರು, ಹೂಣರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು. ಸ್ವತಂತ್ರ ಬಂದ ಮೇಲೆ ಪಾಕಿಸ್ತಾನ, ಚೈನಾ ಎಲ್ಲರೂ ಕೂಡ ಈ ದೇಶದ ಮೇಲೆ ದಾಳಿ ಮಾಡಿದರು. ಈ ದೇಶದ ಮೇಲೆ ದಾಳಿ ಮಾಡಿದ್ರಲ್ಲ, ಅವರು ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡುವಂತಹ ಎಲ್ಲ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತಿಗೂ ಕೂಡ ನಾವು ಜಗತ್ತಿನ ಭೂಪಟದಲ್ಲಿ ಮುಗಿಲೆತ್ತರಕ್ಕೆ ತಲೆ ಎತ್ಕೊಂಡು ನಿಂತಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಾವು ನಂಬಿರುವಂತಹ ಈ ಸಂಸ್ಕೃತಿ ಅಂತ. ನಾವು ಅನಾದಿ ಕಾಲದಿಂದ ಭಾರತದಲ್ಲಿ ವಿಭಿನ್ನವಾದಂತಹ ಹಬ್ಬಗಳನ್ನು ನಾವು ಆಚರಿಸ್ಕೊಂಡು ಬಂದಿದ್ದೇವೆ. ನಾವು ಉತ್ತರ ಭಾರತ ಉದಾಹರಣೆಯನ್ನು ತೆಗೆದುಕೊಂಡು ಹೋದ್ರೆ ಉತ್ತರ ಭಾರತದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸ್ತವೆ. ದಕ್ಷಿಣ ಭಾರತಕ್ಕೆ ಬಂದರೆ ಇಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸ್ತವೆ. ಹಾಗೇನೆ ನಮ್ಮ ಊರುಗಳಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತೇವೆ. ಒಂದೇ ಕುಟುಂಬವಾದರೂ ಕೂಡ ಕುಟುಂಬದಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತೇವೆ. ಎಷ್ಟು ವಿಭಿನ್ನವಾದಂತಹ ಸಂಪ್ರದಾಯ ನಮ್ದು. ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ವಿಶೇಷವಾದ ಸಂಸ್ಕೃತಿ ಎಲ್ಲಾದ್ರೂ ಇದ್ರೆ ಅದು ನನ್ನ ದೇಶ ಭಾರತದಲ್ಲಿ ಮಾತ್ರ ಇರುವಂಥದ್ದು ಅಂತ. ಈ ರಕ್ಷಾಬಂಧನ ಅಂತ ಏನು ಕರಿತೀವಲ್ಲ, ಇದಕ್ಕೆ ಅನೇಕರು ಬೇರೆ ಬೇರೆಯ ಉಲ್ಲೇಖವನ್ನ ಕೊಡ್ತಾ ಬರ್ತಾರೆ. ಅನಾದಿ ಕಾಲದಿಂದಲೂ ಕೂಡ ಇದಕ್ಕೆ ಬೇರೆ ಬೇರೆಯ ಉಲ್ಲೇಖಗಳಿದೆ. ಹಿಂದೆ ಎಲ್ಲ ಈ ನೌಕಾಯಾನವನ್ನ ಮಾಡ್ತಾ ಇದ್ರು. 6 ತಿಂಗಳು, ವರ್ಷಗಳ ಕಾಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ರು. ಹೋಗಬೇಕಿದ್ರೆ ಅವರು ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂಥ ಖಾತ್ರಿ ಯಾರಿಗೂ ಇರ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರಿಗೆ ಈ ಪವಿತ್ರವಾದ ರಕ್ಷೆಯನ್ನ ಕಟ್ಟೋದ್ರ ಮುಖಾಂತರ ನೀವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ನಮ್ಮ ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಆ ರಕ್ಷೆಯನ್ನ ಕಟ್ತಾ ಇದ್ರು. ಎಸ್, ನಾನು ಇದೇ ಪಾಯಿಂಟ್ನೇ ನಿಮ್ಮನ್ನ ಕೇಳೋಳಿದ್ದೆ. ರಕ್ಷಾಬಂಧನ ಅಂದ್ರೆ ಅಣ್ಣ ತಂಗಿ ಹಬ್ಬ ಮಾತ್ರ ಅಲ್ಲ, ತಂಗಿ ಮಾತ್ರ ರಕ್ಷೆಯನ್ನ ಕಟ್ಟೋದಾಗ್ಲಿ ಅಥವಾ ತಂಗಿ ಮಾತ್ರ ಆಶೀರ್ವಾದವನ್ನ ಪಡೆಯುವಂಥದ್ದಾಗ್ಲಿ ಅಲ್ಲ. ಹಿಂದಿನ ಕಾಲದಲ್ಲಿ ಈ ಹೆಣ್ಣು ಮಕ್ಕಳನ್ನ ಅಬಲೆ ಅಂತ ಕರೀತಿದ್ರು. ಇವತ್ತು ಕೂಡ ಶಬ್ದ ಪ್ರಸ್ತುತವೇ, ಆದ್ರೆ ಬಹಳಷ್ಟು ಜನರಿಗೆ ಅದ್ರ ಸರಿಯಾದ ಅರ್ಥ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಅಬಲೆ ಅಂತಂದ್ರೆ ಬಲ ಇಲ್ಲದವರು ಅಂತ ಅರ್ಥ ಅಲ್ಲ, ಆದ್ರೆ ಪುರುಷನಷ್ಟು ದೈಹಿಕ ಬಲವನ್ನ ಆಕೆ ಹೊಂದಿಲ್ಲ. ಆದ್ರಿಂದ ಕೆಲವು ಕೆಲಸಗಳಿಗೆ ಆಕೆ ಸೂಕ್ತವಲ್ಲ ಅನ್ನೋ ಕಾರಣಕ್ಕೆ ಮತ್ತು ಆ ಒಂದು ಕಾಲಘಟ್ಟದಲ್ಲಿ ಒಬ್ಬ ಪುರುಷನ ರಕ್ಷಣೆ ಆಕೆಗೆ ಒದಗಬೇಕು, ಅದು ಸಿಗ್ಲಿ ಅನ್ನೋ ಕಾರಣಕ್ಕೆ ಆಕೆಯನ್ನ ಅಬಲೆ ಅಂತ ಕರೆದಿರಬಹುದು. ಸೊ ಆ ಕಾರಣಕ್ಕೆ ಆಕೆ ತನ್ನ ರಕ್ಷೆಯನ್ನ ಬಯಸಿ ಅಣ್ಣನಿಗೋ ಅಥವಾ ಸಖನಿಗೋ ಈ ರಕ್ಷೆಯನ್ನ ನೀಡ್ಲಿಕ್ಕಾಗಿ ಈ ಬಂಧವನ್ನ ಕಟ್ತಿದ್ಲು ಅಂತ ನಾನು ಇತಿಹಾಸದಲ್ಲಿ ಕೇಳಿದ್ದೇನೆ. ಈಗ ಏನಾಗುತ್ತೆ ಅಂತಂದ್ರೆ, ನಾವು ಇತಿಹಾಸದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿದ್ವಿ, ಇಡೀ ಪ್ರಪಂಚವನ್ನ ಗೆದ್ದಂತಹ ಚಕ್ರವರ್ತಿ ಅಲೆಕ್ಸಾಂಡರ್ ಅಂತ. ಆದ್ರೆ ಇಡೀ ಪ್ರಪಂಚವನ್ನ ಗೆದ್ದಂಥವನು, ಆದ್ರೆ ಭಾರತಕ್ಕಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು ಏನು ಅಂತಂದ್ರೆ, ಅಲೆಕ್ಸಾಂಡರ್ ಇಡೀ ಪ್ರಪಂಚ ಗೆದ್ಕೊಂಡು ಬಂದ, ಆದ್ರೆ ಭಾರತವನ್ನ ಗೆಲ್ಲೋದಿಕ್ಕೆ ಆಗ್ಲಿಲ್ಲ. ಪುರೂರವ ಅನ್ನುವಂತಹ ಒಬ್ಬ ರಾಜ, ಅತ್ಯಂತ ಶ್ರೇಷ್ಠ ರಾಜ ಇದ್ದ. ಅವನ ಜೊತೆಗೆ ಅಲೆಕ್ಸಾಂಡರ್ ನಿರಂತರವಾಗಿ ಕಾದಾಟ ಮಾಡ್ತಾನೆ. ಇನ್ನೇನು ಪುರೂರವ ಅಲೆಕ್ಸಾಂಡರ್ನನ್ನ ಸೋಲಿಸಿ ಸಾಯಿಸಬೇಕು ಅಂತ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನ ಹೆಂಡತಿಗೆ ಗೊತ್ತಾಗುತ್ತೆ ಈ ಥರದ ರಕ್ಷೆ ಅನ್ನುವಂತಹ ಪವಿತ್ರವಾದಂತಹ ಸಂಕೇತ ಇದೆ ಭಾರತದಲ್ಲಿ. ಅದನ್ನ ನಾನು ಪುರೂರವನಿಗೆ ಕಳಿಸ್ಕೊಟ್ರೆ ಬಹುಶಃ ನನ್ನ ಯಜಮಾನ ಅಲೆಕ್ಸಾಂಡರ್ನನ್ನ ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಅವಳು ಅಲೆಕ್ಸಾಂಡರ್ನ ಬದುಕಿಸ್ಕೊಡು ಅನ್ನೋ ಕಾರಣಕ್ಕೆ ಅವಳು ಈ ರಕ್ಷೆಯನ್ನ
ಕಳಿಸ್ಕೊಡ್ತಾಳೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಆ ರಕ್ಷೆಯನ್ನು ಸ್ವೀಕರಿಸಿದಂತಹ ಪುರೂರವ ಅಲೆಕ್ಸಾಂಡರ್ನನ್ನ ಬಿಟ್ಟು ಬಿಡ್ತಾನೆ. ಆದ್ರೆ ಮರುದಿನ ಮತ್ತೆ ಮೋಸದಿಂದ ಇದೇ ಅಲೆಕ್ಸಾಂಡರ್ ಪುರೂರವನನ್ನ ಸಾಯಿಸ್ತಾನೆ. ಆದರೆ ಅಲೆಕ್ಸಾಂಡರ್ ಅನ್ಕೊಂಡ ರಾಜ ಸತ್ತು ಹೋದ್ರೆ ಭಾರತವನ್ನು ಗೆದ್ದು ಬಿಡ್ತೀನಿ ಅಂತ. ಇದು ಯಾವುದೋ ಬೇರೆ ದೇಶದ ಥರ ದೇಶ ಅಲ್ಲ, ಇದು ಭಾರತ. ಇಲ್ಲಿ ರಾಜ ಸತ್ತು ಹೋದ್ರೆ ಯುದ್ಧ ಮುಗಿಯೋದಿಲ್ಲ, ರಾಜನ ಹೆಂಡತಿ ರಾಣಿ ಬಂದು ಯುದ್ಧ ಮಾಡ್ತಾಳೆ. ರಾಣಿ ಕೃಪಾ ಬಂದ್ಲು, ಅಲೆಕ್ಸಾಂಡರ್ನನ್ನ ಸೋಲಿಸಿದ್ಲು. ಅಂದ್ರೆ ತನ್ನ ಗಂಡನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರಕ್ಷೆಯನ್ನ ಹಿಂದೆ ಬಳಸಿದ್ರು ಅನ್ನುವಂಥ ಅನೇಕ ಜಾನಪದ ಕಥೆಗಳಲ್ಲಿ ಉಲ್ಲೇಖ ಆಗಿದೆ. ಖಂಡಿತ ನಾನು ಈಗಷ್ಟೇ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಒಂದು ರಕ್ಷೆ ಬೇಕು, ಅವಳು ಅಬಲೆ ಅಂತ. ಆದ್ರೆ ಪುರುಷನ ಒಂದು ಸಾಮೀಪ್ಯ ಇಲ್ಲದೆ ಇದ್ದಾಗ, ರಕ್ಷಣೆ ಸಿಗದಿದ್ದಾಗ ತಾನೇ ನಿಂತು ದೇಶವನ್ನ ರಕ್ಷಣೆ ಮಾಡಿ ಸಬಲೆ ಅಂತ ಕೂಡ ನಮ್ಮ ಹೆಣ್ಣು ಮಕ್ಕಳು ಪ್ರೂವ್ ಮಾಡಿದ್ದಾರೆ ಅನ್ನೋದು ಖಂಡಿತ. ಸೊ ಇನ್ನು ಪೌರಾಣಿಕ ಇತಿಹಾಸಕ್ಕೆ ಬಂದ್ರೆ, ಇದು ಕಥೆಯೋ ಅಥವಾ ಆ ಒಂದು ಕಾಲಘಟ್ಟದ್ದೋ ಗೊತ್ತಿಲ್ಲ, ದ್ರೌಪದಿ ಕೃಷ್ಣನಿಗೆ ತನ್ನ ಸೆರಗಿನ ಒಂದು ನೂಲನ್ನ ಅಥವಾ ಆ ಒಂದು ವಸ್ತ್ರವನ್ನ ಹರಿದು ಕಟ್ಟಿದ್ಲು. ಕೃಷ್ಣನಿಗೆ ಕೈ ಬೆರಳಿಗೆ ರಕ್ತ ಬರ್ತಿತ್ತು. ಸೊ ಅದನ್ನೇ ನಮ್ಮ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೇಕಾದ್ರೆ ದ್ರೌಪದಿಗೆ ವಸ್ತ್ರಾಪಹರಣ ಆಗುವಂತಹ ಸಂದರ್ಭದಲ್ಲಿ ಕೃಷ್ಣ ಅದೇ ಒಂದು ಬಟ್ಟೆಗೆ ಕಟ್ಟಿದಂತಹ ವಸ್ತ್ರವನ್ನ ಬಿಚ್ತಾ ಹೋಗ್ತಾನೆ, ಅಲ್ಲಿ ಸೀರೆ ಹಂಗೆ ಹರಿದು ಬರ್ತಾ ಇರುತ್ತೆ ಅನ್ನೋದು. ಇಂಥದ್ರ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದು? ಸಾಕಷ್ಟು ಪೌರಾಣಿಕವಾಗಿ ಈ ರಕ್ಷಾ ಬಂಧನದ ಕುರಿತಂತೆ ಉಲ್ಲೇಖಗಳಿದೆ. ಇನ್ ಕೆಲವರು ಹೇಳ್ತಾರೆ, ಇಂದ್ರ ಒಬ್ಬ ರಾಕ್ಷಸನ ವಿರುದ್ಧ ಹೋರಾಟ ಮಾಡಬೇಕಿದ್ರೆ ಇನ್ನೇನು ಸೋಲುವಂತಹ ಪರಿಸ್ಥಿತಿ ಬಂದಿರುತ್ತೆ. ಆಗ ಅವನ ಹೆಂಡತಿ ಮಹಾವಿಷ್ಣುವಿನ ಬಳಿಗೆ ಹೋಗ್ತಾಳೆ. ನನ್ನ ಗಂಡ ಈ ಥರದ ರಾಕ್ಷಸನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಸೋಲುವಂಥ ಪರಿಸ್ಥಿತಿ ಬಂದಿದ್ದಾರೆ, ನೀವೇನಾದರೂ ಮಾಡಿ ಸಹಾಯ ಮಾಡಬೇಕು ಅಂತಂದಾಗ ಮಹಾವಿಷ್ಣು ಹೇಳಿದ್ರಂತೆ, ನೀವು ಈ ಥರದ್ದು ಒಂದು ರಕ್ಷೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಯಜಮಾನರಿಗೆ ಕಟ್ಟು, ಹಾಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂಥೇಳಿ. ಅದನ್ನು ಕೇಳ್ಕೊಂಡಂತಹ ಇಂದ್ರನ ಹೆಂಡತಿ ಇಂದ್ರನಿಗೆ ಆ ರಕ್ಷೆಯನ್ನು ಕಟ್ಟಿದ್ರ ಮುಖಾಂತರ ಅವತ್ತ ಯುದ್ಧವನ್ನು ಗೆದ್ದ ಅಂಥೇಳಿ ಹೇಳ್ತಾರೆ. ಸೊ ಇದು ಕೂಡ ವಿಶೇಷವಾದಂತಹ ಸಂಗತಿ. ಖಂಡಿತ. ಇದರ ಜೊತೆಗೆ ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ನಮ್ಮ ಸದೃಢ ರಾಷ್ಟ್ರ ನಿರ್ಮಾಣದ ಒಂದು ಚಿಂತನೆಯಲ್ಲಿ ರಕ್ಷಾಬಂಧನವನ್ನ ಅನೇಕ ಸಂಘ ಸಂಸ್ಥೆಗಳಿರಬಹುದು ಅಥವಾ ರಾಷ್ಟ್ರೀಯವಾದಿಗಳಿರ್ಬಹುದು, ರಾಷ್ಟ್ರೀಯ ಚಿಂತಕರಿರ್ಬೋದು, ಆ ನಿಟ್ಟಿನಲ್ಲಿ ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ, ಅಥವಾ ನಿಮ್ಮ ಪ್ರಕಾರ ಇನ್ನೂ ಇಂಥದ್ದೇನಾದ್ರು ಆಗ್ಬೇಕು ಅನ್ನುವಂಥದ್ದು ಇದೆಯಾ? ಒಂದು ವಿಚಾರ ಏನು ಅಂತಂದ್ರೆ, ಹಿಂದೆ ಎಲ್ಲ ಈ ರೇಷ್ಮೆಯ ಆ ನೂಲುಗಳನ್ನ ಸೇರಿಸಿ ಅದಕ್ಕೆ ಒಂದು ಗಂಟು ಹಾಕಿ ಇನ್ನೆರಡು ದಾರಗಳನ್ನ ಹಾಕಿ ರಕ್ಷೆಯನ್ನ. ಖಂಡಿತ, ಇದು ನಮ್ಮ ಮನೆಯಲ್ಲೂ ಇವತ್ತು ಕೂಡ ನಾವು ಹಾಗೆ ಆಚರಣೆ ಮಾಡ್ತೀವಿ, ಹೊರಗಿನಿಂದ ರಾಖಿಯನ್ನ ತಗೊಂಡ್ ಬರೋದಿಲ್ಲ. ಹೌದು, ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆಯ ಜಾತಿಗಳಿದೆ, ಬೇರೆ ಬೇರೆಯ ಧರ್ಮಗಳಿದೆ, ಬೇರೆ ಬೇರೆಯ ಪ್ರಾಂತ್ಯ ಪಂಗಡದಿಂದ ಇರುವಂತಹ ಜನಗಳಿದ್ದಾರೆ, ಬೇರೆ ಬೇರೆಯ ಸಂಸ್ಕೃತಿಯ ಜನಗಳಿದ್ದಾರೆ. ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನಾವೆಲ್ಲರೂ ಕೂಡ ಶಕ್ತಿಯುತವಾಗಿದ್ರೆ ನಮ್ಮ ವಿರುದ್ಧ ಎಂತಹ ವೈರಿ ಬಂದರೂ ಕೂಡ ನಾವು ಧೈರ್ಯವಾಗಿ ಹೋರಾಟ ಮಾಡಬಹುದು ಅನ್ನುವಂತಹ ದೃಷ್ಟಿಯಿಂದ ಈ ಎಲ್ಲವನ್ನ ನೂಲುಗಳನ್ನ ಸೇರಿಸಿ ಗಂಟು ಹಾಕಿ ಅದನ್ನ ರಕ್ಷೆಯಾಗಿ ನಾವು ಕಟ್ಟುವಂತಹ ಪ್ರತೀತಿ ನಮ್ಮ ಹಿರಿಯರ ಕಾಲದಿಂದ ನಡ್ಕೊಂಡು ಬಂದಿದೆ. ವಾಟ್ ಅ ಮೆಸೇಜ್! ನಿಜವಾಗ್ಲೂ ಅದು ಎಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು ಅಂತ ಅದನ್ನ ನೂಲಿನ ಮೂಲಕ ಸೇರಿಸಿ ಕಟ್ಟಿ ಅದನ್ನ ಸಂಭ್ರಮಿಸುವಂತಹದ್ದು. ನಿಜಕ್ಕೂ ಕೆಲವೊಂದ್ಸಲಿ ನಮ್ಮ ಹಿರಿಯರು ಮಾಡಿದಂತಹ ಸಂಸ್ಕೃತಿಗಳು ಜೊತೆಗೆ ಇವತ್ತಿನ ರಾಷ್ಟ್ರೀಯ ಚಿಂತಕರು ಅದನ್ನ ತಗೊಂಡು ಹೋಗ್ತಿರುವಂತಹ ರೀತಿ ನೋಡಿದ್ರೆ ನಿಜಕ್ಕೂ ಇನ್ನಷ್ಟು ನಾವು ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋವಂಥದ್ದಂತೂ ಬರ್ತಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆಯೂ ಕಮ್ಮಿ ಆಗ್ತಿದೆಯಾ ಇವತ್ತಿನ ಸಮಾಜ ಘಟ್ಟದಲ್ಲಿ? ಸಾಕಷ್ಟು ನಾವು ಅತ್ಯಾಚಾರಗಳನ್ನ ನಿತ್ಯವೂ ನೋಡ್ತೇವೆ. ಅದರಲ್ಲಿ ಒಬ್ಬರದೇ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ, ಆದ್ರೆ ಕಾಲಮಾನ ಯಾವ ರೀತಿ ಸಾಕ್ತಿದೆ ಅನ್ನೋದು ಕೂಡ ಬಹಳ ಆತಂಕಕ್ಕೆ ಈಡು ಮಾಡುತ್ತೆ ನಮ್ಮನ್ನ ಅಂತ. ಇದು ಒಂದು ರೀತಿ ಬೇಜಾರಿನ ಸಂಗತಿ. ಯಾಕೆ ಅಂತಂದ್ರೆ ಇವತ್ತು 2025 ಮುಗಿದು ಇನ್ನೇನು 26ಕ್ಕೆ ಕಾಲಿಡ್ತಾ ಇದ್ದೇವೆ. ನಾವು ಚಂದ್ರಯಾನವನ್ನ ಮಾಡಿದ್ದೇವೆ, ಮಂಗಳನ ಬುಡಕ್ಕೂ ಕಾಲಿಟ್ಟಿದ್ದೇವೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸಮಾಜದ ಹೆಣ್ಮಕ್ಳನ್ನ ಅತ್ಯಂತ ಕೆಟ್ಟದಾಗಿ ನೋಡುವಂತಹ ಸಂಸ್ಕೃತಿ ನಮ್ಮಲ್ಲಿ ಕೆಲವರಲ್ಲಿ ಇದೆ ಅನ್ನುವಂಥದ್ದು ತುಂಬಾ ಬೇಜಾರಿನ ಸಂಗತಿ. ಯಾಕೆ ಅಂತಂದ್ರೆ ನಾವು ಪ್ರತಿಯೊಬ್ಬರನ್ನೂ ಕೂಡ ಸಹೋದರ ಭಾವದಿಂದ, ಸಹೋದರಿಯ ಭಾವದಿಂದ ನೋಡಬೇಕು ಅನ್ನುವಂತಹ ಉದ್ದೇಶ ಈ ದೇಶದಲ್ಲಿ ಇತ್ತು. ಈ ದೇಶದಲ್ಲಿ ಹೆಣ್ಣನ್ನ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಗೌರವದಿಂದ ನೋಡ್ಕೊಂಡಂತಹ ದೇಶ ಇದು. ಇವತ್ತು ಈ ತರದ ಘಟನೆಗಳು ಎಲ್ಲಾ ಕಡೆ ನಡೀತಾ ಇರೋದ್ರಿಂದ
ಖಂಡಿತವಾಗ್ಲೂ ನಾಗರಿಕ ಸಮಾಜ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇದ್ರ ಕುರಿತಂತೆ ನಾವು ಯೋಚನೆ ಮಾಡಬೇಕಾಗಿದೆ. ಗಂಭೀರವಾದಂತಹ ಚಿಂತನೆಗಳಾಗಬೇಕಾದಂತಹ ಅವಶ್ಯಕತೆ ಇದೆ. ಇದರ ಕುರಿತಾಗಿ ನನಗೆ ಒಂದು 2 ಬಗೆಯ ಆಲೋಚನೆಗಳಿದೆ. ಒಂದು, ಇದನ್ನ ಅಣ್ಣ ತಂಗಿ ಹಬ್ಬ ಅಂತಾನೆ ಸೆಲೆಬ್ರೇಟ್ ಮಾಡೋದಾದ್ರೆ ಯಾರ್ಯಾರಿಗೋ ಹೋಗಿ ನಾವು ಅಣ್ಣ ಅಂತ ಕಟ್ಟೋಕಾಗಲ್ಲ ರಾಖಿ. ಒಂದು ಭಾವನೆ ಬರಬೇಕು, ಅಥವಾ ಇವರು ಭ್ರಾತೃತ್ವ ಭಾವನೆಯನ್ನ ಅವರು ತೋರಿಸಿರ್ಬೇಕು, ಅಥವಾ ನಮಗೂ ಅನಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನನಗೆ ಅಣ್ಣ ಅನ್ಸಿದ್ರೆ ಮಾತ್ರ ಅವರಿಗೆ ಕಟ್ತೀನಿ ಅನ್ನೋದು ಒಂದಾದ್ರೆ, ನಾವು ರಾಷ್ಟ್ರೀಯ ಭ್ರಾತೃತ್ವವನ್ನ ತಗೊಂಡಾಗ ಎಲ್ಲರೂ ನಮಗೆ ಅಣ್ಣನ ಸಮಾನವೇ, ನಾನು ಇದನ್ನ ಭ್ರಾತೃತ್ವದ ರೀತಿಯಲ್ಲಿ ಎಲ್ಲರಿಗೂ ಕಟ್ಟಿ ಆಚರಿಸ್ತೇನೆ ಅನ್ನೋದು, ಈ 2 ವಿಚಾರಗಳು ನನಗೆ ಯಾವಾಗ್ಲೂ ದ್ವಂದ್ವಕ್ಕೀಡು ಮಾಡ್ತಾ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ಕುಟುಂಬ ಅಂತ ಬಂದಾಗ, ನನ್ನ ಕುಟುಂಬದಲ್ಲಿ ಯಾರು ನನಗೆ ಅತ್ಯಂತ ಪ್ರೀತಿ ಪಾತ್ರರಿದ್ದಾರೋ, ಅಥವಾ ನನ್ನನ್ನ ಯಾರು ರಕ್ಷಣೆ ಮಾಡಬಹುದು, ನಾನು ಯಾರಿಗೆ ಪ್ರೀತಿ ಕೊಡ್ಬೋದು, ಅಥವಾ ನಾನು ಯಾರನ್ನ ರಕ್ಷಣೆ ಮಾಡ್ತೀನೋ ಅಂಥವರಿಗೆ ರಕ್ಷೆಯನ್ನ ಕಟ್ಟುವಂಥದ್ದು ಒಂದು ಪ್ರತೀತಿ. ಎರಡನೇದು, ನನ್ನ ಹೊರಗಿನ ಪ್ರಪಂಚ, ಅಂದ್ರೆ ನನ್ನ ಕೆಲಸದ ಜಾಗದಲ್ಲಿ ಇರ್ಬೋದು, ನಾನು ಓದ್ತಾ ಇದ್ರೆ ಶಾಲಾ ಕಾಲೇಜಿನ ಸ್ಥಳದಲ್ಲಿ ಇರ್ಬೋದು, ಅಥವಾ ಹೊರಗಡೆ ಪರಿಸರದ ಸ್ನೇಹಿತರು ಇಂಥವರ ಸ್ಥಳದಲ್ಲಿ ಇರ್ಬೋದು, ನನಗೆ ಯಾರು ರಕ್ಷಣೆಯನ್ನ ಕೊಡ್ಬೋದು ಅಂತ ಅನ್ಸುತ್ತೋ, ಅಥವಾ ನಾನು ಯಾರ ರಕ್ಷಣೆಯನ್ನ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ತಂಗಿ ಅಣ್ಣನಿಗೆ ಕಟ್ಟುವುದರ ಮುಖಾಂತರ ನನಗೆ ನೀನು ರಕ್ಷಣೆಯನ್ನ ಕೊಡಬೇಕು, ನಿನ್ನ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಚೆನ್ನಾಗಾಗ್ಲಿ, ನಿನ್ನ ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಕೂಡ ಚೆನ್ನಾಗಿರ್ಲಿ ಅನ್ನುವಂತಹ ಬಯಕೆ ಒಂದು ಭಾಗ ಆದ್ರೆ, ಹಿಂದೆ ಎಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಕೂಡು ಕುಟುಂಬಗಳು ಜಾಸ್ತಿ ಇತ್ತು. ಇವತ್ತು ಏನಾಗ್ಬಿಡಿದೆ ಅಂತಂದ್ರೆ, ಎಲ್ಲಾ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಎಲ್ಲೆಲ್ಲೋ ಒಂದ್ ಕಡೆ ಇರ್ತಾರೆ, ಇನ್ ಕೆಲವರು ವಿದೇಶದಲ್ಲಿ ಇರ್ತಾರೆ, ವರ್ಷಕ್ಕೆ ಒಂದು ಬಾರಿ ಭೇಟಿ ಆಗೋದು ಕೂಡ ಬಹಳ ಕಷ್ಟ. ಕೊನೆ ಪಕ್ಷ ಈ ಹಬ್ಬದ ದೃಷ್ಟಿಯಿಂದ ಆದ್ರೂ ಕೂಡ ಅಣ್ಣ ತಂಗಿ ಅನ್ನುವಂತಹ ಭಾವನೆ ಜಾಗೃತವಾಗ್ಲಿ, ಅಂಡ್ ಅವ್ರು ಒಟ್ಟಾಗಿ ಸೇರಿಕೊಂಡು ಒಂದು ಹಬ್ಬವನ್ನ ಆಚರಿಸ್ಲಿ ಅಂತ. ಎಲ್ಲದಕ್ಕಿಂತ ವಿಶೇಷ ಏನ್ ಗೊತ್ತಾ, ಈ ಹಬ್ಬಕ್ಕೆ ಬಹಳ ಖರ್ಚು ಅಂತ ಏನಿಲ್ಲ. ಇನ್ನು ನಾವು ಬೇರೆ ಹಬ್ಬಗಳನ್ನ ಖರ್ಚು ಅಂತ ಅನ್ಕೊಳ್ಳಲ್ಲ, ಆದ್ರೂ ಕೂಡ ನೀವು ಆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದ್ರು ಕೂಡ ಇದ್ರಲ್ಲಿ ಖರ್ಚು ಅಂತ ಏನು ಇಲ್ಲ ರೀ. ಒಂದು ರಕ್ಷೆಯನ್ನ ನಾನೇ ಮನೆಯಲ್ಲಿ ಸ್ವತಃ ತಯಾರಿಸಬಹುದು. ನಾನು ಅದನ್ನ ತಗೊಂಡು ಹೋಗಿ ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ಅಣ್ಣಂದ್ರಿಗೆ, ಯಾರಿಗ್ ಬೇಕೋ ಅವ್ರಿಗೆ ಕಟ್ತಾನೆ. ಅವ್ರು ನನಗೆ ಮ್ಯಾಕ್ಸಿಮಮ್ ಅಂದ್ರೆ ಏನ್ ಕೊಡಬಹುದು, ಒಂದು ಸಿಹಿ ಕೊಡಬಹುದು, ಅಥವಾ ಒಂದು ಉಡುಗೊರೆ ಕೊಡಬಹುದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿನ್ನನ್ನ ರಕ್ಷಣೆ ಮಾಡ್ತೀನಿ ಎನ್ನುವಂತಹ ಭರವಸೆ, ಒಂದು ಖಾತ್ರಿ ಸಿಗುತ್ತಲ್ಲ, ಅದು ವಿಶೇಷವಾದ. ಖಂಡಿತ ಖಂಡಿತ. ಎಸ್, ಕಾರ್ಯಕ್ರಮ ಮುಂದುವರಿಸೋಣ ವೀಕ್ಷಕರೇ. ಸಣ್ಣದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸ್ವಾಗತ. ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲ, ನೀವು ಹೇಳಿದಂತಹ ಮಾತು, ಯಾವುದೇ ಆಚರಣೆ ಆಗ್ಲಿ ಅದರ ಹಿಂದಿನ ಉದ್ದೇಶ ಜೊತೆಗೆ ಆ ಭಾವನೆ ಜಾಗೃತಗೊಳ್ಳುತ್ತಲ್ಲ, ಅದು ನಮ್ಮನ್ನ ನೆನಪಿಸುತ್ತಲ್ಲ, ಅದು ಮತ್ತೆ ನಮ್ಮನ್ನ ಸರಿಯಾದ ದಾರಿಗೆ ಕೊಂಡೊಯ್ಯುತ್ತೆ ಅನ್ನೋದು. ಆದ್ರೆ ಇಲ್ಲಿ ಇದಕ್ಕೊಂದು ಅಪವಾದ ಅನ್ನೋ ಅಂತೆ, ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ನಮ್ಗೆ ಆಚರಣೆ ಮಾಡಕ್ ಬಿಡ್ತಿದ್ರು. ಎಲ್ಲ ರಾಖಿ ಹಬ್ಬ ಬಂದಾಗ ಬಹುಶಃ ಸೀನಿಯರ್ಸ್ಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಿರ್ಬೋದು, ಎಲ್ಲರಿಗೂ ರಾಖಿ ಕಟ್ಟಿ ಅನ್ನೋ ಅಂಥದ್ದು. ಅದಾದ್ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಮಕ್ಳು, ಸ್ಪೆಷಲಿ ಯಂಗ್ ಗರ್ಲ್ಸ್, ತಮ್ಮ ರಕ್ಷಣೆಗೋಸ್ಕರ ಸಿಕ್ಕೋರ್ಗೆ, ಅಂದ್ರೆ ಅವ್ರನ್ನ ಛೇಡ್ಸೋರ್ಗು ಕಾಡ್ಸೋರ್ಗು ರಾಖಿ ಕಟ್ಟಿ ಪ್ರೊಟೆಕ್ಷನ್ ತರ ನೋಡ್ತಿದ್ದಾರೆ, ಅಥವಾ ಅದೇ ಒಂದ್ ಕಾರಣಕ್ಕೆ ರಾಖಿಯನ್ನ ಕಟ್ತಾರೆ ಅನ್ನೋದಾದ್ರೆ, ಅದ್ರ ಹಿಂದಿನ ಭಾವನೆ, ಅದನ್ನ ನಾವು ಹೇಗೆ ಅಲ್ಲಿ ತಗೋಬೇಕಾಗತ್ತೆ, ಹೇಗೆ ಸ್ವೀಕರಿಸ್ಬೇಕು ಇದನ್ನ? ಬಹಳ ಒಳ್ಳೆ ಪ್ರಶ್ನೆ. ನಾನು ಅನೇಕ ಬಾರಿ ಕಾಲೇಜ್ ಯುವಕರ ಜೊತೆ ಕೆಲಸ ಮಾಡ್ತಾ ಇರ್ತೇನೆ. ನನಗೆ ಗೊತ್ತಾಗಿರೋ ವಿಚಾರ ಏನು ಅಂತಂದ್ರೆ, 2 ವಿಶೇಷ ದಿನಗಳು ಅಂತ ಹೇಳ್ಬೋದೇನೋ. ಒಂದು ಈ ರಕ್ಷಾ ಬಂಧನ ದಿನ. ಅವತ್ತು ಕಾಲೇಜ್ನಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಅಟೆಂಡೆನ್ಸ್ ಇರುತ್ತಂತೆ, ಎಸ್ಪೆಷಲಿ ಹುಡುಗರು. ಖಂಡಿತ. ಇನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಏನು ವಿದೇಶಿ ಸಂಪ್ರದಾಯವನ್ನ ಆಚರಣೆ ಮಾಡ್ತಾರೋ, ಅವತ್ತು ಯಾರು ತಿಂಗಳಲ್ಲಿ ಒಂದ್ ದಿವಸನೂ ಕಾಲೇಜಿಗೆ ಬರಲ್ವೋ ಅಂತವ್ರು ಕೂಡ ಬಂದಿರ್ತಾರೆ, ಅವತ್ತು ಫುಲ್ ಅಟೆಂಡೆನ್ಸ್ ಇರುತ್ತೆ ಅಂತ. ಸೊ ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವತ್ತಿನ ವ್ಯವಸ್ಥೆ ಹಾಗಾಗ್ಬಿಟ್ಟಿದೆ. ಮುಖ್ಯವಾಗಿ ಯುವಕರಲ್ಲಿ ಹೇಳ್ತೀವಲ್ಲ ನಾವು, ಅದನ್ನ ಯೌವನ ಅಂತ ಹೇಳಿ ಕರೀತೇವೆ. ಈ ಯೌವನ ಹೆಂಗಿದೆ ಅಂತಂದ್ರೆ, ನಾವು ದೇಶವನ್ನ ಪ್ರೀತಿಸೋದಕ್ಕೆ ಬಳಸ್ಕೊಂಡ್ರು ತಾಳ್ಕೊಳ್ಳುತ್ತೆ, ದೇಹವನ್ನ ಪ್ರೀತಿಸೋದಕ್ಕೆ ಬಳಸ್ಕೊಂಡ್ರು ತಾಳ್ಕೊಳ್ಳುತ್ತೆ. ನಮಗೆ ದೇಹವನ್ನ ಪ್ರೀತಿಸೋದಕ್ಕೆ ಮುಂದೆ ಸಿಕ್ಕಾಪಟ್ಟೆ ಸಮಯ ಇರುತ್ತೆ.
ಆದರೆ ಈ ಒಂದಿಷ್ಟು ವರ್ಷಗಳಾದರೂ ಕೂಡ ಈ ಯೌವನದಲ್ಲಿ ಆ ಅತ್ಯಂತ ಅಮೂಲ್ಯವಾದ ಕ್ಷಣಗಳನ್ನು ನಾವು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ನನ್ನ ಹೆತ್ತ ತಂದೆ ತಾಯಿಯಂದರಿಗೋಸ್ಕರ, ನನ್ನ ಸ್ವಂತ ಉದ್ಧಾರಕ್ಕೋಸ್ಕರ ಬಳಸ್ಕೊಂಡ್ರೆ ನಾವು ಅದ್ಭುತವಾದದನ್ನು ಸಾಧಿಸ್ಬೋದು ಅಂತ. ಖಂಡಿತ ಖಂಡಿತ. ಇವನ್ ನಾವು ಕೂಡ ಬಹಳ ಅದೃಷ್ಟವಂತರು. ಯಾಕಂದ್ರೆ ನಮ್ಮ ಶಾಲಾ ಕಾಲೇಜಿನ ದಿನಗಳಲ್ಲಿ ಅಂಥದ್ದೇ ಒಂದು ಪರಿಪಾಠವನ್ನ ನಮ್ಗೆ ಹಾಕಿಕೊಟ್ರು. ರಾಖಿ ಹಬ್ಬ ಬಂದಾಗಿರ್ಬಹುದು ಅಥವಾ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಸಹ ಬಹಳ ವೈಭವದಿಂದ ಮಾಡೋದ್ರ ಜೊತೆಗೆ ಆ ಚಿಂತನೆಗಳನ್ನು ನಮ್ಮಲ್ಲಿ ಬಿತ್ತಲಿಕ್ಕೆ ಶುರು ಮಾಡಿದ್ರು ಅನ್ನೋವಂಥದ್ದು. ಇದರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ರಾಖಿ ಹಬ್ಬ ಅನ್ನೋದು ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಿದೆಯಾ ಅನ್ನೋದು. ಯಾಕೆ ಅಂದ್ರೆ ಅಫ್ಕೋರ್ಸ್ ಇದೊಂದು ಇಂಡಸ್ಟ್ರಿ ಆಗಿ ಸಾಕಷ್ಟು ಇದ್ರಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ, ರಾಖಿಗಳಾಗತ್ತೆ. ಆಮೇಲೆ ಬರೀ ತಂಗಿಯಂದ್ರು ಕೂಡ ಒಂದು ಗಿಫ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ರಾಖಿಯನ್ನ ಕಟ್ಟೋ ಅಂಥದ್ದು, ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಒಂದು ಏನು ಅಂತಂದ್ರೆ, ನಾನು ಪ್ರಾರಂಭದಲ್ಲೇ ಹೇಳಿದೆ, ಭಾರತ ಅಂತಂದ್ರೆ ಹಬ್ಬಗಳ ನಾಡು ಅಂತ. ಅದರಲ್ಲೂ ಇದು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಆಚರಿಸುವಂತಹ ಹಬ್ಬವನ್ನ ನಾವು ರಕ್ಷಾಬಂಧನ ಅಂತ ಹೇಳಿ ಕರೀತೇವೆ. ಇದು ದಕ್ಷಿಣ ಭಾರತದಲ್ಲೂ ಆಚರಿಸ್ತೇವೆ, ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಅವರಿಗೆ ವಿಶೇಷವಾದಂತಹ ಹಬ್ಬ ಇದು. ಯಾಕೆ ಅಂತಂದ್ರೆ, ನಾವು ಇತಿಹಾಸವನ್ನ ನೋಡಕ್ ಹೋದ್ರೆ ಉತ್ತರ ಭಾರತದಕ್ಕಿಂತ ಬಹಳ ಕಡಿಮೆ ಮಟ್ಟದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಆಕ್ರಮಣಗಳಾಗಿರುವಂಥದ್ದು. ಆದ್ರೆ ಉತ್ತರ ಭಾರತದಲ್ಲಿ ನಿರಂತರವಾಗಿ ಅವರಿಗೆ ಆಕ್ರಮಣಗಳಾಗ್ತಾನೆ ಇತ್ತು. ಆ ಕಾರಣಕ್ಕೋಸ್ಕರ ಅದು ಎಷ್ಟೋ ರಾಣಿಯರು ಎದುರಾಳಿ ರಾಜನಿಗೆ ಹೋಗಿ ರಕ್ಷೆಯನ್ನ ಕಟ್ಟಿ ನಮ್ಮ ಸಾಮ್ರಾಜ್ಯವನ್ನ ರಕ್ಷಿಸಿಕೊಡುವಂತ ಕೇಳಿದ್ದ ಉದಾಹರಣೆಗಳಿದೆ. ಇನ್ನೆಷ್ಟೋ ರಾಣಿಯರು ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನೀವು ನಮ್ಮ ಸೈನ್ಯಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದಂತಹ ಉದಾಹರಣೆಗಳಿದೆ. ಒಂದು ಭಾಗ. ಆದ್ರೆ ಎರಡನೇದು, ತಾವು ಹೇಳಿದ್ರಿ, ಈ ದೇಶದಲ್ಲಿ ಕೆಲವರು ಹೇಳ್ತಾರೆ ದೀಪಾವಳಿ ಬಂದಾಗ ಸಿಕ್ಕಾಪಟ್ಟೆ ಪಟಾಕಿ ಹೊಡಿತೀರಾ ನೀವು, ಪರಿಸರ ನಾಶ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ. ಅದು ನಮ್ಮ ಸಂಸ್ಕಾರ, ನಮ್ಮ ಕಲ್ಚರ್ ಬಂದಿರುವಂಥದ್ದು ಸಹಜ. ಒಂದು ಭಾಗದಿಂದ ನೀವು ನೋಡೋಕೆ ಹೋದ್ರೆ ಪರಿಸರ ನಾಶ ಆಗುತ್ತೆ ನಿಜ, ಆದ್ರೆ ನಾವು ವರ್ಷ ಪೂರ್ತಿ ಹೊಡೆಯುವಂಥದ್ದು 2-3 ದಿವಸ. ಅದ್ರ ಜೊತೆಗೆ ಎಷ್ಟು ವ್ಯವಹಾರ ಆಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಂದು ರಕ್ಷೆ ಹಿಂದೆ ಎಲ್ಲ ನಾನು ಆವಾಗಲೇ ಹೇಳಿದ ಹಾಗೆ ಒಂದು ಚಿಕ್ಕ ನೂಲಿನನ್ನು ಸೇರಿಸ್ಕೊಂಡು ರಕ್ಷೆಯನ್ನ ಮಾಡ್ತಾ ಇದ್ರು. ಇವತ್ತು ಭಿನ್ನ ವಿಭಿನ್ನ ಬಗೆಯ ರಕ್ಷೆಗಳು ಬಂದಿದೆ. ನಿಮಗೆ ₹1 ಹಿಡಿದು ಬಹುಶಃ ಸಾವಿರಾರು ರೂಪಾಯಿ ತನಕನೂ ಕೂಡ ಕೆಲವರು ಬೆಳ್ಳಿ ಬಂಗಾರದ ರಾಖಿಗಳನ್ನು ಕಟ್ಟಿ ಹಬ್ಬ ಆಚರಿಸ್ತಾರೆ. ಖಂಡಿತ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ, ಅವರ ಜೀವನಗಳು ಉದ್ಧಾರ ಆಗ್ತಾ ಇದೆ, ಎಷ್ಟು ಅಂಗಡಿಯವರ ಜೀವನ ನಡೀತಾ ಇದೆ. ಸೊ ಇದೆಲ್ಲದರ ಹಿಂದೆ ಒಟ್ಟಾರೆ ನಮ್ಮ ದೇಶದ ಆರ್ಥಿಕತೆಗೆ ಒಂದು ಚಿಕ್ಕ ಪಾಲು ಇದರಲ್ಲೂ ಇದೆ ಅಂತ ಹೇಳಿ ಅನ್ಸುತ್ತೆ. ಬಹಳ ಉತ್ತಮ ಚಿಂತನೆ ಇದು, ಬಹಳ ಉತ್ತಮ. ಆದ್ರೆ ರಾಖಿಯನ್ನ ಅಥವಾ ರಕ್ಷೆಯನ್ನ ಇಂಥದ್ದೇ ಕಟ್ಟಬೇಕು, ಹೀಗೆ ಕಟ್ಟಬೇಕು, ಇಷ್ಟು ಕಾಸ್ಟ್ಲಿದೇ ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅದು ಒಟ್ನಲ್ಲಿ ರಕ್ಷೆ ಅಂತಂದ್ರೆ ಒಂದು ದಾರ, ಅದು ದಾರ ಅಷ್ಟೇ ಅಲ್ಲ, ಅದರಲ್ಲಿ ಅಚಲವಾದಂತಹ ನಂಬಿಕೆ ಇರುತ್ತೆ. ಖಂಡಿತ ಖಂಡಿತ. ಸೊ ನಾವು ಐತಿಹಾಸಿಕವಾಗಿ ಮತ್ತೆ ಪೌರಾಣಿಕವಾಗಿ ಈ ಹಬ್ಬವನ್ನ, ಈ ದಾರದ ಹಬ್ಬದ ಬಗ್ಗೆ ಮಾತಾಡ್ತಿದ್ವಿ. ನನಗೆ ನೆನಪಾಯ್ತು, ನಿಜಕ್ಕೂ ಈ ಭಾರತೀಯ ಸನಾತನ ಧರ್ಮದ ಅನೇಕ ಆಚರಣೆಗಳಲ್ಲಿ ನಮ್ಮಲ್ಲಿ ಹೆಂಗೆ ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ಒಂದು ಹಬ್ಬ, ಪ್ರತಿ ಹುಣ್ಣಿಮೆಗೂ ಒಂದು ಹಬ್ಬ. ಸೊ ಹುಣ್ಣಿಮೆಗಳಲ್ಲಿ ಈ ಒಂದು ರಾಖಿ ಹಬ್ಬವನ್ನ ವೈದಿಕರು ನೂಲು ಹುಣ್ಣಿಮೆ ಅಂತ ಕರೀತಾರೆ. ಸೊ ಜನಿವಾರವನ್ನ ಬದಲಾಯಿಸ್ಕೊಳ್ಳುವಂಥದ್ದು, ಉಪಕರ್ಮವನ್ನ ಆಚರಿಸುವಂಥದ್ದು, ಅದೇ ಯಜ್ಞೋಪವೇತ ಧಾರಣೆ, ಇದೆಲ್ಲ ಕರೀತಾರೆ. ನಂಗೆ ಇಲ್ಲಿ ತುಂಬಾ ವಿಶೇಷ ಅನ್ಸಿದ್ದೇನು ಅಂದ್ರೆ, ಇದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ನಾವು ಈ ಮಣ್ಣಿನಿಂದ ತಯಾರು ಮಾಡಿದಂತಹ ಈ ಮೃತ್ತಿಕೆಯ ಎಲ್ಲಾ ವಿಗ್ರಹಗಳನ್ನ ಪೂಜೆ ಮಾಡುವಂತಹ ಪರಿಪಾಠದ ಬಗ್ಗೆ ನಾವು ಆದ್ರೆ ಆ ಹಬ್ಬವನ್ನ ಮುಗಿಸಿ ಆಗಷ್ಟೇ ಬಂದಿರ್ತೀವಿ. ಸೊ ಅಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಗಳಿರ್ಬಹುದು, ಮಣ್ಣಿನ ನಾಗಪ್ಪನನ್ನ ತಂದು ಪೂಜೆ ಮಾಡುವಂಥದ್ದು ಇರ್ಬೋದು. ಅದಾದ ತಕ್ಷಣ ನಮ್ಮ ಹಿರೀಕರು ದಾರಕ್ಕೂ ಅಷ್ಟು ಮಹತ್ವವನ್ನ ಕೊಟ್ರಲ್ಲ ಅಂತ ನಂಗೆ ಅನ್ಸುತ್ತೆ. ಜೊತೆಗೆ ಒಂದು ರಕ್ಷಾಬಂಧನದ್ದು ರೇಷ್ಮೆಯ ನೂಲಿನ ದಾರವನ್ನ ಕಟ್ಟಿ ಅದನ್ನ ಆಚರಿಸುವಂತಹದ್ದು, ಉಪಕರ್ಮದಲ್ಲಿ ಜನಿವಾರ, ಅದ್ರೂ ದಾರದ ಎಳೆಯನ್ನ ಅಲ್ಲೂ ನಾವು ಅದಕ್ಕೆ ಪೂಜೆ ಮಾಡುವಂಥದ್ದು. ಮತ್ತೊಂದು ವಿಶೇಷವಾಗಿ ಅದಕ್ಕಿಂತ ಹಿಂದೆ ಬರುವಂತಹ, ನೂಲು ಹೆಣ್ಣುವೆಕ್ಕಿಂತ ಸ್ವಲ್ಪ ಮುಂಚೆ ಬರುವಂತಹ ಏಕಾದಶಿ ದ್ವಾದಶಿಗಳನ್ನ ಪವಿತ್ರ ಏಕಾದಶಿ, ಪವಿತ್ರ ದ್ವಾದಶಿ ಅಂತ ದೇವರಿಗೆ ಅದೇ ರೇಷ್ಮೆ ನೂಲನ್ನ ತೆಗೆದು ಅಲ್ಲಿಂದ ದಾರಗಳನ್ನ ಮಾಡ್ಕೊಂಡು ಒಂದು ಹಾರವನ್ನ ಮಾಡಿ, ಸೊ ಇಡೀ ವರ್ಷದಲ್ಲಿ ಅವರು ಮಾಡಿದಂತಹ ಸತ್ಕರ್ಮಗಳನ್ನ ಅದರಲ್ಲಿ ತುಂಬಿಸುವಂತಹ ಅನುಸಂಧಾನದೊಂದಿಗೆ ದೇವರಿಗೆ ಆ ಹಾರಗಳನ್ನ ಏಕಾದಶಿ ಎಂದು ಹಾಕ್ತಾರೆ, ದ್ವಾದಶಿ ಎಂದು ತಾವು ಧಾರಣೆ ಮಾಡ್ತಾರೆ. ಅಲ್ಲೂ ಕೂಡ ದಾರವೇ, ಅಲ್ಲೂ ಕೂಡ ಹಾರವೇ. ಸೊ ಹಾಗಾಗಿ ನೂಲು ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನ ವಹಿಸಿದೆ ಅನ್ನೋದು ನಿಜಕ್ಕೂ ನಂಗೆ ಒಂಥರ ವಿಶೇಷ ಅನ್ಸತ್ತೆ. ಏನು ಅಂತಂದ್ರೆ, ಈ ದೇಶದಲ್ಲಿ ಯಾವ ಈ ಸಂಸ್ಕೃತಿ ಅಥವಾ ಪೂಜೆ ಪುನಸ್ಕಾರಗಳು, ಈ ಪರಂಪರಾ ಅಂತ ಏನಿದೆ ಅಲ್ಲ, ಇದರಲ್ಲಿ
ಯಾವುದು ಕೂಡ ಸುಮ್ಮನೆ ಬೋಗಸ್ಸಾಗಿ ಮಾಡುವಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕವಾದಂತಹ ಕಾರಣಗಳಿದೆ, ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಸುಮ್ಮನೆ ಈ ದೇಶದಲ್ಲಿ ಯಾವುದು ಮಾಡಿಲ್ಲ. ಇವತ್ತು ವಿದೇಶದಿಂದ ಅದು ಎಷ್ಟೋ ಸಾವಿರ ಜನ ಈ ದೇಶಕ್ಕೆ ಬರ್ತಾರೆ, ಬಂದು ಈ ದೇಶದ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅಂತಂದ್ರೆ ಅದು ಸುಮ್ಮನೆ ಆಗಿದ್ದಲ್ಲ ಅಂತ. ಸರ್, ಬಹಳ ವಿಚಿತ್ರವಾದಂತಹ ಘಟನೆ ಒಂದು ನನ್ನ ಸರ್ಕಲ್ ಅಲ್ಲಿ ನಡೆದಿದ್ದು. ಒಬ್ಬ ಹುಡುಗಿ ಬಹಳ ವರ್ಷದಿಂದ ಚಿಕ್ಕಂದಿನಿಂದಲೂ ಪರಿಚಯವಿದ್ರು. ಹಾಗಾಗಿ ಪ್ರತಿ ವರ್ಷವೂ ಆ ಹುಡುಗಿ ಅವನಿಗೆ ರಾಖಿಯನ್ನ ಕಟ್ಟಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಿದ್ಲು. ಅದಾದ ಸ್ವಲ್ಪ ವರ್ಷಕ್ಕೇನೆ, ಅಂದ್ರೆ ಆಲ್ಮೋಸ್ಟ್ ಅವರು ಕಾಲೇಜ್ ಮುಗಿಸಿ ಇನ್ನೇನ್ ಜಾಬ್ ಸೇರೋ ಹೊತ್ತಿಗೆ ಆ ಇಬ್ರು ಕೂಡ ಮದ್ವೆ ಆದ್ರು. ಪ್ರತಿ ವರ್ಷವೂ ರಾಖಿ ಹಬ್ಬವನ್ನು ಆಚರಿಸ್ತಿದ್ರು. ಇದನ್ನ ನನ್ ಬಹಳ ವಿಚಿತ್ರ ಅನ್ಸ್ತು. ಆ ಟೈಮಲ್ಲಿ ನಮ್ಗಿದು ಶಾಕ್ ಅನ್ಸಿತ್ತು. ಬಟ್ ಮನೆಯವರು ಸಹ ಅದನ್ನ ಹಾಗೆ ತಗೊಂಡು ಯಾವ ರೀತಿಯಾಗಿ ಅವ್ರು ಸ್ವೀಕರಿಸಿದ್ರು ಅಂದ್ರೆ, ರಕ್ಷಾ ಬಂಧನ ಅನ್ನೋದು ಕೇವಲ ಅಣ್ಣ ತಂಗಿ ಆಚರಣೆ ಮಾಡೋದಲ್ಲ, ನಿನಗೆ ಎಲ್ಲಿ ರಕ್ಷೆ ಸಿಗುತ್ತೋ ಅಲ್ಲಿ ನೀನು ಕಟ್ಟಿ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋವಂಥದ್ದು. ಆದ್ರೆ ಒಂದು ಮೆಚುರಿಟಿಗೆ ಬಂದ ಮೇಲೆ ನಿಮ್ಗೆ ಆ ಭಾವನೆ ಇದೆ, ಮದ್ವೆ ಆಗ್ತೀರಾ ಅಂದ್ರೆ ನಾವು ನಿಂತು ಮಾಡ್ತೀವಿ ಅನ್ನೋವಂಥದ್ದನ್ನ ಅವರು ಮನೆಯವರ ಆ ಟೈಮಲ್ಲಿ ನಡೆಸ್ಕೊಟ್ರು. ಬಟ್ ನನಗೆ ಇಲ್ಲಿ ಒಂದು ವಿಚಾರ ಏನ್ ಅನ್ಸೋದು ಅಂದ್ರೆ, ನಾವು ರಕ್ಷೆಯನ್ನ ಕಟ್ಟುವಾಗ ಯಾವ ಭಾವನೆ ನಮ್ಮಲ್ಲಿ ಇರ್ತದೆ, ಅದ್ರ ಕ್ಲಾರಿಟಿ ಇರ್ತದಾ ಅನ್ನೋವಂಥದ್ದು. ಇದು ಬಹಳ ಕಷ್ಟಕರವಾದಂತಹ ಪ್ರಶ್ನೆ. ಒಂದು ಸಿಂಪಲ್ ಆಗಿ ಏನು ಹೇಳ್ಬೋದು ಅಂತಂದ್ರೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ. ಅಂದ್ರೆ ರಕ್ಷಾ ಬಂಧನ ಅಂತ ಬಂದಿದ್ದೆ, ನಾನು ಅವಾಗಲೇ ಹೇಳಿದೆ, ಒಬ್ಬರನ್ನ ಒಬ್ಬರು ರಕ್ಷಣೆ ಮಾಡೋದಿಕ್ಕೆ ಅಂತ ಹೇಳಿ. ಇದರಲ್ಲಿ ಎಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಥವಾ ನನಗಿರುವಂತಹ ಅಲ್ಪಜ್ಞಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಇದು ತಂಗಿ ಅಣ್ಣನಿಗೆ ಕಟ್ಟಬೇಕು ಅಥವಾ ಇವರಿಗೆ ಕಟ್ಟಬೇಕು ಅಂತ ಹೇಳಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಕಾಲಕ್ರಮೇಣ ಬರ್ತಾ ಬರ್ತಾ ಹೋದ ಹಾಗೆ ಇದೊಂದು ಸಂಪ್ರದಾಯ ಬಹುಶಃ ಭಾರತದಲ್ಲಿ ಬೆಳ್ಕೊಂಡು ಬಂದಿದೆ. ತಂಗಿ ಅಣ್ಣನಿಗೆ ಪ್ರೀತಿಯಿಂದ ರಕ್ಷೆಯನ್ನು ಕಟ್ಟಬೇಕು, ಅವನನ್ನು ರಕ್ಷಣೆ ಮಾಡು ಅಂತ ಹೇಳಿ ಕೇಳಬೇಕು ಅಂತ ಹೇಳಿ. ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂತಂದರೆ, ಇವತ್ತದು ಎಷ್ಟೋ ಜನ ನಾವು ಹೈಸ್ಕೂಲ್ನಲ್ಲಿ, ನನಗೆ ಹೇಳೋದಕ್ಕೆ ಬೇಜಾರಾಗ್ತಾ ಇದೆ, ಹೈಸ್ಕೂಲಿಗೆ ಹೋಗ್ತಾರೆ, PUCಗೆ ಹೋಗ್ತಾರೆ, ಆಗಲೇ ಲವ್ ಇನ್ನೊಂದು ಮತ್ತೊಂದು. ಆ ವಯಸ್ಸಿನಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಹೇಳಿ? ಅವರು ಆ ಪ್ರೀತಿ ಹೇಗೆ ಬರೋದಕ್ಕಾದರೂ ಸಾಧ್ಯ ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ಕೆಲವು ಸಲ ಯಾರೋ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತನೋ, ಅಥವಾ ನಾನು ಹಿಂದೆ ಬಿದ್ದಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ, ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರನೋ ಹೋಗಿ ಅವನಿಗೆ ಬಲವಂತವಾಗ್ಲೋ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ರಕ್ಷೆಯನ್ನು ಕಡ್ದು ಅವನಿಂದ ನಾನು ರಕ್ಷಣೆ ಪಡ್ಕೊಂಡ್ರೆ ಸಾಕು, ಈ ಕಾರಣಗಳಿಗೋಸ್ಕರ ಅನ್ನುವಂಥ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ, ಇಲ್ಲಿ ರಕ್ಷಾಬಂಧನ ಇರುವಂಥದ್ದೇ ಒಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಕಾಲಕ್ರಮೇಣ ಅವರಿಬ್ಬರ ನಡುವೆ ಪ್ರೇಮಾಂಕುರ ಆಯಿತು ಅಥವಾ ಮನೆಯಲ್ಲಿ ಒಪ್ಕೊಂಡು ಅವರು ಮದುವೆ ಮಾಡ್ಕೊಳ್ತಾರೆ ಅಂತಂದರೆ ಅದವರ ವೈಯಕ್ತಿಕ ವಿಚಾರ ಅಂತ ಹೇಳಿ ನಾವು ಸುಮ್ಮನಾಗಬೇಕೆ ಬಿಟ್ರೆ ಅದ್ರ ಮುಂದೆ ಹೆಚ್ಚಿನ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ನಿಜ ನಿಜ. ಅದೇ ಇಂಥ ಘಟನೆಗಳು ನಡೆದಾಗ ಸಮಾಜದ ದೃಷ್ಟಿಯಿಂದ, ಜೊತೆಗೆ ಮುಂದಿನ ಯುವ ಪೀಳಿಗೆ ಇದನ್ನ ಹೇಗೆ ಸ್ವೀಕಾರ ಮಾಡುತ್ತೆ, ಇಲ್ಲಿ ತಪ್ಪು ಸಂದೇಶ ಕೂಡ ಹೋಗ್ಬಾರ್ದು ಅನ್ನೋದು ಅಷ್ಟೇ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕಾಗತ್ತೆ ಅನ್ನೋದು. ಜೊತೆಗೆ ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ ಸದೃಢ ಭಾರತ ನಿರ್ಮಾಣದಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕೂಡ ಮನೆ ಮನೆಗಳಿಗೆ ಹೋಗಿ ನಮ್ಮ ಬಂಧಗಳು ಗಟ್ಟಿಗೊಳ್ಳಿಕ್ಕೆ, ಒಬ್ರಿಗೊಬ್ರು ನೀವು ಹೇಳಿದ ಹಾಗೆ ರಕ್ಷಣೆಗೋಸ್ಕರ ಅಂತ ಹೇಳಿ ರಕ್ಷಾಬಂಧನವನ್ನ ಆಚರಣೆ ಮಾಡ್ತಾ ಬಂದ್ರು. ಅದು ಪ್ರಸ್ತುತ ದಿನಮಾನದಲ್ಲಿ ನನಗೆ ಅತ್ಯಂತ ಅವಶ್ಯಕ ಅಂತ ಅನಿಸ್ತದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಕೂಡ ನಾವೇನು ಭಾರತೀಯರಿದ್ದೀವಿ, ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಥವಾ ಪ್ರತಿಯೊಬ್ಬರ ಕೆಲಸ ಏನು ಅಂತಂದ್ರೆ ಈ ದೇಶವನ್ನ ರಕ್ಷಣೆ ಮಾಡುವಂಥದ್ದು ಅಂತ. ಯಾಕೆ ಅಂತಂದ್ರೆ ಈ ದೇಶದ ನೆಲ, ಜಲ, ಭಾಷೆ ಪ್ರತಿಯೊಂದನ್ನು ಕೂಡ ರಕ್ಷಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ನಮಗೋಸ್ಕರ ಅದು ಎಷ್ಟು ಜನ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉದಾಹರಣೆಗೆ ಈ ದೇಶದ ಸೈನಿಕರು ನಿಜವಾದ ಹೀರೋಗಳು. ಹೆಂಡತಿ, ಮಕ್ಕಳು, ಕುಟುಂಬ ಎಲ್ಲವನ್ನ ಬಿಟ್ಟು ನಮಗೋಸ್ಕರ ಆ ಗಡಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅದೆಷ್ಟೋ ಜನ ವೈದ್ಯರು. ನಾವಿವತ್ತು ಆರೋಗ್ಯವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತೀವಲ್ಲ, ಹಾಗೇನೆ ಈ ವೈದ್ಯರು. ಇನ್ನು ನಾವು ಪ್ರತಿನಿತ್ಯ ತಿನ್ನೋದಕ್ಕೆ ನಮಗೆ ಅನ್ನವನ್ನ ಕೊಡ್ತಾ ಇರುವಂತಹ ಈ ದೇಶದ ಬೆನ್ನೆಲುಬು ರೈತ. ಇದೆಲ್ಲದರ ಜೊತೆಗೆ ನಾವು ಮರ್ತೇ ಬಿಟ್ಟಿರ್ತೀವಿ ಎಷ್ಟೋ ಬಾರಿ, ನಮ್ಮ ಮನೆಯ ಮುಂದೆ ಪ್ರತಿನಿತ್ಯ ಇರುವಂತಹ ಕಸವನ್ನ, ಗಲೀಜನ್ನ ಕ್ಲೀನ್ ಮಾಡುವಂತಹ ಪೌರ ಕಾರ್ಮಿಕರು. ನಾವೆಷ್ಟೋ ಜನ ಹೇಳ್ತೀವಿ ಕಸದವರು ಅಂತ, ಅವರೆಲ್ಲ ಕಸದವರು. ನಿಜವಾದ ಕಸದವರು ನಾವು ಹಾಕಿರುವಂತಹ ಕಸವನ್ನ ಸ್ವಚ್ಛಗೊಳಿಸಿ ನಮ್ಮ ಆರೋಗ್ಯವನ್ನ, ನಮ್ಮ ನಗರವನ್ನ, ನಮ್ಮ ಸ್ಥಳವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುವಂಥವ್ರು ಆ ಪೌರ ಕಾರ್ಮಿಕರು.
ಈ ಥರ ಅದು ಎಷ್ಟು ಜನ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಕೂಡ ನಮ್ಮದೇ. ಒಂದೇನು ಗೊತ್ತಾ, ಬೇಜಾರಿನ ಸಂಗತಿ ಏನು ಅಂತಂದರೆ, ನೀವು ಈ ದೇಶದ ಇತಿಹಾಸವನ್ನು ತೆಗೆದು ನೋಡಿ. ನಮ್ಮ ಮೇಲೆ ಎಲ್ಲರೂ ದಾಳಿ ಮಾಡಿದರು. ಆ ಎಲ್ಲ ವೈರಿಗಳಿಗಿಂತ ತುಂಬ ಕೆಟ್ಟ ವೈರಿಗಳು ಯಾರು ಅಂತಂದರೆ, ಈ ದೇಶದಲ್ಲೇ ಇದ್ದು ಈ ದೇಶದ ಅನ್ನವನ್ನು ತಿಂದ್ಕೊಂಡು ಈ ದೇಶಕ್ಕೆ ದ್ರೋಹ ಮಾಡುವಂಥ ಈ ನಮಕ್ ಹರಾಮ್ಗಳು ಯಾರಿರ್ತಾರಲ್ಲ, ಅವರು ಹಿತಶತ್ರುಗಳು. ಇಂಥವರಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ಬೇಕು, ಇಂಥವರನ್ನ ದೂರ ಇಡಬೇಕು. ಇಂಥವರನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೊರದಬ್ಬಿದ್ರೆ ಮಾತ್ರ ಈ ದೇಶ ಇನ್ನಷ್ಟು ಸದೃಢವಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ನನಗೆ. ಖಂಡಿತ ಇಲ್ಲಿ ರಕ್ಷಣೆ ಅಂದ್ರೆ ನಮ್ಮ ದೈಹಿಕ ರಕ್ಷಣೆ ಅಲ್ಲ, ಮಾನಸಿಕವಾಗಿಯೂ ಕೂಡ ನಾವು ಅಷ್ಟು ಸದೃಢವಾಗಬೇಕು ಅನ್ನೋ ಸಂದೇಶ ಖಂಡಿತ ಈ ಮಾತಿನಲ್ಲಿದೆ ಸರ್. ಪ್ರಸಾದ್ ಜಿ, ನಾನು ಕೂಡ ನಿಮ್ಗೆ ರಾಖಿಯನ್ನ ತಂದಿದ್ದೇನೆ. ಈ ಮೂಲಕ, ನಮ್ಮ ಚರ್ಚೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೂ ಒಂದು ಸಂದೇಶ ಹೋಗಬೇಕು. ನಮ್ಮ ಭಾರತದ ಹೆಣ್ಣು ಮಕ್ಕಳು ಇವತ್ತಿನ ಕಾಲಮಾನದಲ್ಲಿ ಮೊದಲಿನ ಹಾಗೆಯೇ ಹೆಚ್ಚು ರಕ್ಷಣೆಯನ್ನ ಪಡಿಬೇಕು, ಸದೃಢವಾಗಬೇಕು. ಅಬಲೆಯರು ಅಂದುಕೊಂಡವರು ಕೂಡ ಸಬಲರಾಗಬೇಕು. ಜೊತೆಗೆ ಭ್ರಾತೃತ್ವದ ಭಾವನೆ ಎಲ್ಲರಲ್ಲೂ ಜಾಗೃತವಾಗಬೇಕು. ಹಾಗೆ ಅಣ್ಣ ತಮ್ಮಂದಿರಿಂದ ಹೆಚ್ಚು ಹೆಚ್ಚು ರಕ್ಷಣೆಯನ್ನ ನಮ್ಮ ಹೆಣ್ಣು ಮಕ್ಕಳು ಪಡಿಬೇಕು ಅನ್ನೋ ಕಾರಣದಿಂದ ನಾನು ಕೂಡ ಇದನ್ನ ನಿಮ್ಗೆ ಕಟ್ತೇನೆ. ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಸಹ ರಕ್ಷಾಬಂಧನದ ಶುಭಾಶಯಗಳು. ರಕ್ಷಾಬಂಧವನ್ನ ಕಟ್ಟಿ ಪ್ರತಿ ಒಂದು ಹುಡುಗಿಯೂ ಕೂಡ ಅಣ್ಣ ತಮ್ಮಂದಿರಿಂದ ಏನಾದ್ರು ಆಶೀರ್ವಾದ ರೂಪದಲ್ಲಿ ಕೇಳ್ತಾಳೆ ಅಥವಾ ಕೊಡ್ತಾರೆ. ಆಶೀರ್ವಾದ ರೂಪದಲ್ಲಿ ನಾನು ನಿಮ್ಮ ಸಂದೇಶವನ್ನ ಕೇಳ್ತಿದ್ದೇನೆ. ಈ ಮೂಲಕ ಏನ್ ಸಂದೇಶ ಕೊಡ್ತೀರಿ ನಮ್ಮ ವೀಕ್ಷಕರಿಗೆ? ನಾನು ಆಗ್ಲೇ ಹೇಳಿದಾಗೆ ರಕ್ಷಾಬಂಧನ ಅನ್ನುವಂಥದ್ದು ಒಂದು ವಿಶೇಷವಾದಂತಹ, ಶ್ರೇಷ್ಠವಾದಂತಹ ಹಬ್ಬ ಎಲ್ಲ ಭಾರತೀಯ ಹಿಂದೂಗಳ ಪಾಲಿಗೆ. ಬಹುಶಃ 1905 ರವೀಂದ್ರನಾಥ ಟಾಗೋರರು ಕೂಡ ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಒಂದು ಭ್ರಾತೃತ್ವ ಬರಲಿ, ಎಲ್ಲರೂ ಒಗ್ಗಟ್ಟಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಎಲ್ರಿಗೂ ರಕ್ಷೆಯನ್ನು ಕಟ್ಟಿಸಿ ಆ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಒಂದು ತಂಗಿ ಅಣ್ಣನಿಗೆ ಕಟ್ಟಿ ಅಣ್ಣನ ರಕ್ಷಣೆಯನ್ನ ಬೇಡುವಂಥದ್ದು ಒಂದು ಭಾಗ ಆದರೆ, ನಾವೆಲ್ಲರೂ ಭಾರತೀಯರೇನಿದ್ದೀವಿ ನಾವೆಲ್ಲರೂ ಕೂಡ ಪರಸ್ಪರ ಗಂಡು ಹೆಣ್ಣಿನ ಭೇದವಿಲ್ಲದೆ ರಕ್ಷೆಯನ್ನ ಕಟ್ಟಿಕೊಂಡು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವೆಲ್ಲರೂ ಕೂಡ ಈ ದೇಶವನ್ನ ಆದಷ್ಟು ಬೇಗ ವಿಶ್ವ ಗುರುವಾಗಿಸೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ, ಒಂದು ಚಿಕ್ಕ ಚಿಕ್ಕ ಕೈಂಕರ್ಯವನ್ನಾದರೂ ಕೂಡ ಕೈಗೊಳ್ತೇವೆ ಅನ್ನುವಂತಹ ಭಾವನೆಯಿಂದ ಈ ಬಾರಿ ರಕ್ಷೆಯನ್ನ ಕಟ್ಟಿಕೊಳ್ಳೋಣ. ಎಲ್ಲರೂ ಒಗ್ಗಟ್ಟಾಗೋಣ. ನಮ್ಮಲ್ಲಿರುವಂತಹ ಎಲ್ಲ ಭೇದ ಭಾವಗಳನ್ನ ಕಿತ್ತು ಒಗೆಯೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶದ ಸಮಾಜದ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳಿ ಆಶಿಸ್ತಾ ಎಲ್ಲ ವೀಕ್ಷಕರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯ. ಎಸ್, ಖಂಡಿತ ಬಹಳ ಉತ್ತಮವಾದ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ನಾವು ಕೊಟ್ಟಿದ್ದೇವೆ. ಆ ಸಾರ್ಥಕ ಭಾವ ನಮ್ಮಲ್ಲಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ವೀಕ್ಷಕರೇ, ಮಹಾಭಾರತದಲ್ಲಿ ದ್ರೌಪದಿ ಕೃಷ್ಣನ ಬೆರಳಿಗೆ ರಕ್ತ ಬರ್ತಿದೆ ಅನ್ನೋ ಒಂದು ಕಾರಣಕ್ಕೆ ತನ್ನ ಸೀರೆಯ ಸೆರಗಿನ ಒಂದು ದಾರವನ್ನ ಹರಿದು ಕಟ್ತಾಳೆ. ಮಹಾಭಾರತದ ಆಕೆಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಕೃಷ್ಣ ಆ ನೂಲನ್ನ ತೆಗೆದು ಆಕೆಗೆ ವಸ್ತ್ರವನ್ನ, ಅಕ್ಷಯ ವಸ್ತ್ರವನ್ನ ಕೊಟ್ಟು ರಕ್ಷಣೆಯನ್ನ ಮಾಡ್ತಾನೆ. ಅಂಥ ದ್ರೌಪದಿ ಇದ್ದಂತಹ ನಾಡು ನಮ್ಮದು. ಆ ಪರಂಪರೆಯಲ್ಲಿ ಬಂದಂತಹ ಹೆಣ್ಣು ಮಕ್ಕಳು ನಾವು. ಹಾಗಾಗಿ ನಾವು ಕೂಡ ಈ ಭ್ರಾತೃತ್ವದ ಭಾವನೆಯನ್ನ ಮತ್ತಷ್ಟು ನಮ್ಮಲ್ಲಿ ಬಲಪಡಿಸೋಣ, ಜಾಗೃತರಾಗೋಣ. ನಾವು ಖಂಡಿತ ಅಬಲಿಯರಲ್ಲ, ಸಬಲಿಯರು ಅಂತ ಹೇಳಿ ರಾಷ್ಟ್ರ ಜಾಗೃತಿಯಲ್ಲಿ, ರಾಷ್ಟ್ರವನ್ನ ಕಟ್ಟುವಂತಹ ಕೆಲಸಗಳಲ್ಲಿ, ಜೊತೆಗೆ ನಮ್ಮ ಸನಾತನ ಧರ್ಮದಿಂದ ನಡೆದುಕೊಂಡು ಬಂದಂತಹ ಪವಿತ್ರ ಹಬ್ಬಗಳನ್ನ ಅರ್ಥಪೂರ್ಣವಾಗಿ ಆಚರಿಸೋದ್ರಲ್ಲಿ ನಾವು ಎಷ್ಟಾಗ್ತದೋ ಅಷ್ಟನ್ನು ನಮ್ಮನ್ನ ತೊಡಗಿಸಿಕೊಂಡು ನಮ್ಮ ಜೀವನವನ್ನ ಕೂಡ ಸಾರ್ಥಕಗೊಳಿಸೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.